ಇಲ್ಲ. ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನೆಂದರೆ, ಮುಸ್ಲಿಮರು ಮೊಹರಂನಲ್ಲಿ ಯಾಕೆ ಉಪವಾಸ ಮಾಡುತ್ತಾರೆ? ಸಿಸ್ಟರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದೀರಾ. ನಿಮ್ ಪಾಯಿಂಟ್ ಅರ್ಥ ಆಯ್ತು. ರಂಜಾನ್ ಆಗಿದೆ, ಆಮೇಲೆ ತಿರ್ಗಾ ಉಪವಾಸ ಯಾಕೆ ಮಾಡ್ತಾರೆ ಇವರು? ಇದೇನಾದ್ರೂ ಹಬ್ಬನ, ಇತಿಹಾಸನ? ಹತ್ತನೇ ಮೊಹರಂಗೆ ಯಾಕೆ ಇಷ್ಟು ಮಹತ್ವ? ಬನ್ನಿ, ನನ್ಗೆ ಸಿಂಪಲ್ ಆಗಿ ಹೇಳಕ್ ಟ್ರೈ ಮಾಡ್ತೀನಿ. ನೋಡಿ, ಮೊದ್ಲು ನಮ್ಗೆ ಅಲ್ಲಾ ತಲ್ಲಾ ಖುರಾನ್ ಅಲ್ಲಿ ಏನ್ ಹೇಳ್ತಾರಂದ್ರೆ, ಸೂರ್ಯ ನಿಸಾ ಅಲ್ಲಿ ವರ್ಸ್ 59 ಅಲ್ಲಿ, ಅತಿಯು ಅಲ್ಲಾ ವ ಅತಿಯುರ್ ರಸೂಲ್. ಹಂಗಂದ್ರೆ ನೀವು ಅಲ್ಲಾನ ಒಬೆ ಮಾಡಿ, ಮತ್ತೆ ಮೆಸೆಂಜರ್ಗೆ ಒಬೆ ಮಾಡಿ ಅಂತ. ಈಗ ನಾವೇನ್ ಮಾಡಕ್ ಟ್ರೈ ಮಾಡ್ತೀವಿ, ನಮ್ಮ ನಬಿ ನಮ್ಗೆ ಏನೇನ್ ಕಲಿಸ್ತಾರೋ ಅದನ್ನ ಮಾಡಲು ಪ್ರಯತ್ನ ಮಾಡ್ತೀವಿ ನಾವು. ಈಗ ಸ್ಟೋರಿ ಏನಂದ್ರೆ, ನಮ್ಮ ಪ್ರೊಫೆಟ್ ಮೊಹಮ್ಮದ್ ಸಲ್ಲಂ ಮಕ್ಕದಲ್ಲಿ ಇರ್ತಾರೆ, ಮಕ್ಕದಿಂದ ಮದೀನೆಗೆ ಬರ್ತಾರೆ. ಆವಾಗ ಅವ್ರು ನೋಡ್ತಾರೆ, ಯಹೂದಿಗಳು, ಜ್ಯೂಸು ಹತ್ತನೇ ಮೊಹರಂ ದಿನ ಉಪವಾಸ ಮಾಡುತ್ತಿದ್ದಾರೆ. ಆವಾಗ ನಬಿ ಕೇಳ್ತಾರೆ, ಯಾಕೆ ನೀವು ಈ ದಿನ ಉಪವಾಸ ಮಾಡ್ತಾ ಇದ್ದೀರಾ ಅಂತ. ಆವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಜ್ಯೂಸ್ಗಳು, ಇವತ್ತಿನ ದಿವಸ ಅಲ್ಲ, ಪ್ರಾಫೆಟ್ ಮೂಸಾ ಇದ್ರಲ್ವಾ, ಅವರ ಜನರನ್ನು ಫಿರೌನಿಂದ ರಕ್ಷಿಸಿದ್ದ ದಿನ, ಅದಕ್ಕೆ ನಾವು ಖುಷಿಯಿಂದ ರೂಪದಲ್ಲಿ ಉಪವಾಸ ಮಾಡುತ್ತೇವೆ ಅಂತ. ಆಗ ಪ್ರೊಫೆಟ್ ಏನ್ ಹೇಳ್ತಾರಂದ್ರೆ, ನಿಮ್ಮಿಂದ ಜಾಸ್ತಿ ನಮ್ಗೆ ಅವ್ರ ಮೇಲೆ ಹಕ್ಕಿರೋದು, ಸೊ ನಾವು ಈ ದಿವಸ ಉಪವಾಸ ಮಾಡುತ್ತೇವೆ ಅಂತಾರೆ. ಆ ದಿವಸದಿಂದ ನಮ್ ನಬಿ ಹೇಳಿದ್ರಂತ ನಾವೆಲ್ಲ ಉಪವಾಸ ಮಾಡಕ್ಕೆ ಶುರು ಮಾಡ್ತೀವಿ. ಮತ್ತೆ ನಬಿ ಏನ್ ಹೇಳ್ತಾರಂದ್ರೆ, ನಾನು ಮುಂದಿನ ವರ್ಷ ಬದುಕಿದ್ರೆ ಹತ್ತನೇ ದಿವಸ ಮಾತ್ರ ಇಲ್ಲ, 9ನೇ ದಿವಸನೂ ಉಪವಾಸ ಮಾಡ್ತೀವಿ ಅಂತಾರೆ. ಯಾಕೆ ಅಂತ ಕೇಳಿದಾಗ ಏನ್ ಹೇಳ್ತಾರಂದ್ರೆ, ಯಾಕಂದ್ರೆ ಯಹೂದಿಗಳು 10ನೇ ತಾರೀಕಿಗೆ ಮಾಡ್ತಾರಲ್ವಾ, ನಾವು 2 ದಿವಸ ಮಾಡೋಣ, ಇನ್ನ ಜಾಸ್ತಿ ಖುಷಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ ಸ್ಕಾಲರ್ಸ್ ಏನ್ ಹೇಳ್ತಾರೆ ಅಂದ್ರೆ, ನೀವು 10ನೇ ತಾರೀಕಿಗೆ ಮಾಡಿ, ಆದ್ರೆ 9 ಮತ್ತು 10ಗೆ ಮಾಡಿ, ಇಲ್ಲಾಂದ್ರೆ 10 ಮತ್ತು 11ಗೆ ಮಾಡಿ, ಇಲ್ಲ ತಾಕತ್ತಿದ್ರೆ 9, 10, 11 3 ದಿವಸನೂ ಉಪವಾಸ ಮಾಡಿ ಅಂತ ಹೇಳ್ತಾರೆ. ಇವಾಗ ಒಂದ್ ಕ್ವೆಶನ್, ಇಷ್ಟು ಉಪವಾಸ ಮಾಡಿ ನಿಮ್ಗೆ ಏನಪ್ಪಾ ಪ್ರಯೋಜನ, ಏನ್ ನಿಮ್ಗೆ ಬೆನಿಫಿಟ್ ಅಂದ್ರೆ, ನಮ್ ನಬಿ ಕೇಳಿದಾಗ ನಮ್ ನಬಿ ಏನ್ ಹೇಳ್ತಾರಂದ್ರೆ, ಯಾರು 10ನೇ ತಾರೀಕು ಮೊಹರಂಗೆ ಉಪವಾಸ ಮಾಡ್ತಾರೋ ಅವ್ರದ್ದು ಇಂದಿನ ವರ್ಷದ ಸಣ್ಣ ಪುಟ್ಟ ಏನೇನು ಪಾಪಗಳು ಮಾಡಿರ್ತಾರೋ ಅದೆಲ್ಲ ಕ್ಷಮೆ ಆಗ್ಬಿಡತ್ತೆ ಅಂತ. ಬ್ರದರ್ ಗಮನಿಸಿ, ಇದು ಅಲ್ಲ ನಾವು ದೊಡ್ಡ ಕರುಣೆ. ಒಂದು ದಿನ ಉಪವಾಸ, ಒಂದು ದೊಡ್ಡ ಬಹಳ ರಿವಾರ್ಡ್. ಸಣ್ಣ ಪುಟ್ಟ ಪಾಪಗಳು ಮಾತ್ರ, ದೊಡ್ಡ ದೊಡ್ಡ ಪಾಪ ಅಲ್ಲ. ಏನಾದ್ರು ನೀನು ನಿಮ್ಮ ಅಪ್ಪ ಅಮ್ಮಗೆಲ್ಲ ತಪ್ಪು ಮಾಡೋದು, ಹೆಂಡತಿಗೆ ತಪ್ಪು ಮಾಡೋದು, ಆತರ ದೊಡ್ಡ ದೊಡ್ಡ ಪಾಪ ಅಲ್ಲ, ಚಿಕ್ಕ ಪಾಪ. ಏನೋ ಒಂದು ಸಿಗರೇಟ್ ಹೊಡೆದ್ಬಿಟ್ಟ, ಏನೊಂದ್ ಸ್ವಲ್ಪ ಕೆಟ್ಟ ಮಾತು ಬೈದ್ಬಿಟ್ಟ, ಹೆಂಗೋ ಬಾಯಿಂದ ಬಾಡ್ಬಿಡ್ತು, ಚಿಕ್ಕ ಚಿಕ್ಕ ಮಾಡ್ತೀವಲ್ವಾ, ಆ ತರದ್ದು. ಇವಾಗ ಲೆಸನ್ ಏನಿದೆ ಅಂದ್ರೆ, ಮೊಹರಂ ಉಪವಾಸ ಕೆಲವು ಹಸಿವು ಅಲ್ಲ, ನಾವು ಇದು ಅಲ್ಲಾಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಖುಷಿಯಿಂದ. ಮೂಸಾ ಅಲೈಹಿಸ್ಸಲಾಂನ ನೆನಪು, ಪ್ರಾಫೆಟ್ ಮೊಹಮ್ಮದ್ ಅಲ್ಲಾಹ್ ಸುನ್ನತ್ತು. ಸುನ್ನತ್ ಅಂದ್ರೆ ನಮ್ಗೆ ಏನ್ ಮಾಡಕ್ ಹೇಳ್ತಾರೆ ಅದ್ ಮಾಡೋದು ಸುನ್ನತ್ತು. ಪಾಪಗಳ ಕ್ಷಮೆ, ಅಲ್ಲಾಗೆ ಹತ್ತಿರ ಆಗುವುದು. ಇದು ಈಗ ಸಿಂಪಲ್ ಉತ್ತರ ಅದೇ ಬ್ರದರ್. ಮೊಹರಂನಲ್ಲಿ ಉಪವಾಸ ಮಾಡೋದು ಪ್ರೊಫೆಟ್ ಮೂಸಾದ ನೆನಪಿಗೆ, ಅಲ್ಲನ ಖುಷಿಗೆ, ಪ್ರೊಫೆಟ್ ಮೊಹಮ್ಮದ್ನ ಸುನ್ನ ಅನುಸರಿಸಲು, ಪಾಪಗಳ ಕ್ಷಮೆ, ಅಲ್ಲಾಗೆ ಹತ್ತಿರ ಆಗಲು. ಅದರಿಂದ ಮುಸ್ಲಿಮರು 10ನೇ ತಾರೀಕಿಗೆ ಮೊಹರಂನ ಉಪವಾಸದ ಮಹತ್ವ ಕೊಡುತ್ತೀವಿ. ಇದೇ ನಿಮ್ಮ ಕ್ವೆಶನ್ ಆನ್ಸರ್. ಹೋಪ್ ನಾನು ಆನ್ಸರ್ ಮಾಡಿದೆ. ಇನ್ನ ನಿಮ್ಗೆ ಏನಾದ್ರು ಕನ್ನಡ ಕ್ವೆಶನ್ಸ್ ಇದ್ರೆ, ಡೆಫಿನೆಟ್ ಆಗಿ ಇಸ್ಲಾಂ ರಿಲೇಟೆಡ್ ಕ್ವೆಶನ್ಸ್ ಇದ್ರೆ ಡೆಫಿನೆಟ್ ಆಗಿ ಕಮೆಂಟ್ ಅಲ್ಲಿ ಹಾಕಿ, ನಾನು ಅದನ್ನ ಕನ್ನಡದಲ್ಲಿ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.